किस्सा सोहेल आजम मौजूद है बीजापुर शहर के जिलाधिकारी कचहरी के पास। यहाँ पे पिछले दिन हुए घास जो इलीगल घास ऑटो में भरा जाता है, इसके चलते जो घास ब्लास्ट हुई थी, वो जो बच्चा है जो इंतकाल हुआ है, इसके चलते उनके परिवार की ओर से आज डीसी ऑफिस के सामने शव रखकर प्रतिभटन कर रहे हैं। और इसमें जो कई संगठन भी भाग लेकर इस बच्चे को परिहार दिलाने की बात कर रहे हैं। जो जिलाधिकारी अब तक ऑफिस को नए आने पर जो प्रतिभटनकारी हैं आक्रोश जता रहे हैं। चलिए देखते हैं। बरलेಬೇಕು ಬರಲೇಬೇಕು ಡಿಸಿ ಸಾಹೇಬ್ ಬರಲೇಬೇಕು 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 ಡಿಸಿ ಸಾಹೇಬ್ ಬರಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬರಲೇಬೇಕು ಬರಲೇಬೇಕು ಡಿಸಿ ಸಾಹೇಬ್ ಬರಲೇಬೇಕು 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 ಡಿಸಿ ಸಾಹೇಬ್ ಬರಲೇಬೇಕು 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 ಡಿಸಿ ಸಾಹೇಬ್ ಬರಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು. ದಂಧೆಯನ್ನ ಬಯಲಿಗೆಳೆದು ಅಷ್ಟೇ ಅಲ್ಲದೆ ಆಹಾರ ಇಲಾಖೆಯ ಅಧಿಕಾರಿಗಳ ಜೊತೆಗೆ ರೇಡ್ ಅನ್ನ ಮಾಡಲಾಗಿತ್ತು. ಆದ್ರೀಗ ಭಯಾನಕ ವಿಚಾರ ಏನು ಹೇಳಿದೆ. ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬರಲೇಬೇಕು ಬರಲೇಬೇಕು ಡಿಸಿ ಸಾಹೇಬ್ ಬರಲೇಬೇಕು 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಡಿಸಿ ಸಾಹೇಬ್ ಬರಲೇಬೇಕು 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 ಡಿಸಿ ಸಾಹೇಬ್ ಬರಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು. ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ಅಯ್ಯಯ್ಯೋ 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 ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬರಲೇಬೇಕು 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 ಬರಲೇಬೇಕು. ಉಸ್ತುವಾರಿ ಸಚಿವರನ್ನು ಕರೆಸ್ರಿ. ಇಲ್ಲಿ ಇಂಥ ಅನಾಹುತಕ್ಕೆ ಯಾರು ಹೊಣೆ ಆಗ್ಬೇಕು? ಮನೆ ಮುಂದೆ ಗ್ಯಾಸ್ ತುಂಬ್ತಾರಲ್ಲ ಸರ್ ಕೇಳ್ರಿ ಕುರ್ತೀರಿ ಕೇಳ್ರಿ ಸಾಹೇಬ್ರು ಆಗಿಲ್ಲ ಈಗ ಬಂದಿದ್ದಾರೆ, ಅವ್ರಿಗೆ ಮಾತಾಡಿದ್ದೀನಿ ಸಾಹೇಬ್ರು, ನಾನು ಮಾತಾಡಿದ್ದೀನಿ. ಈಗ ಅದನ್ನು ಮುಟ್ಕೊಂಡವ್ರು ಯಾರು ಅವ್ರು ನಾನು ಬಂದ್ಬಿಟ್ಟು ಕೇಳ್ರಿ ಹೊರಗಡೆ ಬಿಜಾಪುರ ಜಿಲ್ಲಾ ಇದನ್ನು ಅವರು ಸಾಹೇಬ್ರು ನಾವು 4-5 ಗಂಟೆ ತನಕ ಭೇಟಿ ಸಣ್ಣ ಘಟನೆ ಅಲ್ಲ. ನಾವು ಆ ಡೆಮಾಲಿಷನ್ ಮಾಡಲಿಕ್ಕೆ ಕಮಿಷನರ್ಗೆ ನಾವು ಆ ಅಂಗಡಿನ ಬಸ್ ನಿಮಗೆ ನಾವು ರಾಷ್ಟ್ರೀಯ ಮೂಕನಾಯಕ ಸಂಘಟನೆ ಈಗ ಇಂಥ ಘಟನೆ ಮಾಡಿದೆ ಇದೇ ಇದು ಗ್ಯಾಜೆಟ್ ಇದು ಬಂದ್ ಮಾಡ್ತಾ ಕೊಟ್ಟಿದೆ ಅಂತ ಕೇಳಿದ್ರೆ ದಯವಿಟ್ಟು ಇಲ್ಲ ನಿಮ್ಮ ರಾಷ್ಟ್ರೀಯ ದಯವಿಟ್ಟು ನಮ್ಮ ಇಲಾಖೆ ವತಿಯಿಂದ ಎಲ್ಲ ವತಿಯಿಂದ ನಮ್ಮ ಸರ್ ನೀವು ತಗೋತೀರಿ ಡಿಸಿಷನ್ ತಗೋತೀರಿ ಸರ್? ಇಲ್ರಿ ಮೊದಲು ಏನು ಡಿಸಿಷನ್ ತಗೋತೀರಿ ಶವ ಸಂಸ್ಕಾರ ಮುಗಿಸ್ರಿ, ನಾನು ತಮ್ಮಲ್ಲಿ ಮುಂದೆ ಮಾಡ್ಕೊಡ್ತೀನಿ. ಸರ್ ಏನು ಆಕ್ಷನ್ ತಗೋತೀರಿ? ಇವ್ರ ಬಗ್ಗೆ ಏನು ಇವ್ರಿಗೇನು ಪರಿಹಾರ ಕೊಡ್ತೀರಿ? ನಾವು ಶವ ಎತ್ತೀವಿ. ಈಗ ಇನ್ ಕೇಸ್ ಸರ್ಕಾರದಿಂದ ಬರುದು ಅನುದಾನ ಆಗ್ಲಿ ಅಥವಾ ಇವರಿಗೆ ನ್ಯಾಯ ಸಿಗುದಾದ ಯಾವ ತರ ಇದೆ ಅಂತ ನಮ್ಮ ಸಂಘಟನೆ ಇದು ನನ್ನ ಫ್ಯಾಮಿಲಿ ಕೇಸ್ ಸರ್. ಇನ್ ಕೇಸ್
ಈಗ ನಾವು ಇಲ್ಲಿಂದ ಎತ್ತೀವಿ, ನಮ್ಗೆ ಲಘು ಪರಿಹಾರ ಸಿಗಲ್ಲ, ನಮ್ಗೆ ಗೊತ್ತೈತಿ ಸರ್. ಇದಕ್ಕೆ ನ್ಯಾಯ ಸಿಗಂಗಿಲ್ಲ, ನಮ್ಗೆ ಗೊತ್ತೈತಿ. ಯಾವಾಗ ತನಕ ಬಂದು ಡಿ ಸಿ ಸಾಹೇಬ್ರು ಅದಕ್ಕೆ ಅನುಮತಿ ಕೊಡಂಗಿಲ್ಲ, ಇದಕ್ಕೆ ಏನೈತೆ ಅಂತ ಇದು ಮಾಡಂಗಿಲ್ಲ, ಅವಾಗ ತನಕ ಸರ್ ಟೈಮ್ ಮಾಡಿ ಸರ್. ಅಥೆಂಟಿಕ್ ರೈಟಿಂಗ್ ಮೃತ ಆಗಿರ್ತಕ್ಕಂಥ ವ್ಯಕ್ತಿ ಪರಿಹಾರ ಡಿಮಾಂಡ್ ಅದನ್ನೆಲ್ಲ ಮಾಡೋಣ. ಸಿಗಬೇಕಲ್ಲ. 4 ವರ್ಷ ಕೊಟ್ಟ ಮೇಲೆ ಏನೇನು ಮಾಡುತ್ತಿದ್ದು ऐसे मनव्या बहुत कहीं क्या बोलते हैं भजन, क्या बोलते हैं वो ಬರೀ ಒಂದಕ್ಕೆ ಕುಂತಿಲ್ಲ, ಖಾಲಿ ಇರುದಿಲ್ಲ. ಖಾಲಿ ಇದ್ರೆ 100,000 ಬಂದ ಬರ್ತಿದ್ರು. ಸಾಕಷ್ಟು ಮನವಿ ತಗೋತಾರ. ಗುಟ್ಕಾ ತಿನ್ಲಕ್ಕೆ ಹೋಗಿದ್ದಾರೆ. ಇದು ಘಟನೆ ಆಗೈತಿ, ನಮಗೂ ಹೇಳಿಲ್ಲ ಬಿಟ್ಟಿಲ್ಲ. ಅವರು ಮುನೀರ್ಮಾಂಗಿ ದವಾಖಾನೆದಾಗ ಒಯ್ದು ಯಾರಿಗೂ ಹೇಳಲಾರ್ದು ಸೋಲಾಪುರಕ್ಕೆ ಒಯ್ದಾರೆ. ಸೋಲಾಪುರ್ಲಿಂದ ಔರಂಗಾಬಾದ್ಗೆ ಒಯ್ದಾರೆ ಇವ್ರು. ಅಲ್ಲಿ ತನಕ ನಾವು ನಾನೇ ಖುದ್ದು ಬಾಂಬೆಗೆ ಹೋಗಿದ್ದೆ ರೀ ಇವ್ನು ಕೂಡ ದವಾಖಾನೆದಾಗ. ಅವ್ರು ಡಾಕ್ಟ್ರು ಏನಂದ್ರು, ನೀವು ತಿರ್ಗಾಡ್ಲಾಕ ಇವ್ನಿಗೆ 50% ಸುಟ್ಟಿದ್ದು, ನೀವು ತಿರ್ಗಾಡ್ಲಾಕ ಹೋಗಿ ಅವು ಎಲ್ಲ ಗ್ಯಾಸಿಂದ ಎಲ್ಲ ಹೊಡೆದಾಗ ಇದು ಆಗಿ ಇವ ಉಳ್ಯಾಂಗಿಲ್ಲ ಅಂಥೇಳಿ 3 ದಿವಸ ಟೈಮ್ ಕೊಟ್ಟು ಇವ್ ಸತ್ತಾನ ರೀ. ಇದ್ರ ಜವಾಬ್ದಾರಿ ಯಾರು ರೀ? ಇವು ಗ್ಯಾಸ್ದವರು HP ಆಗಲಿ ಇವು ಭಾರತ ಆಗಲಿ, ಇವ್ರು ಮನ್ಯಾಗ ನಾವು ನಂಬರ್ ಹಚ್ಚಿದ್ರಂದ್ರೆ 8 ದಿವ್ಸ ಕೊಡಂಗಿಲ್ಲ. ಇವ್ರಿಗೆ 20-30 ಟಾಕಿ ದಿವಸ ಕೊಡ್ತಾರೆ. ಅವ್ರು ಎಲ್ಲಿಂದ ಕೊಡ್ತಾರೆ ರೀ? ಇದು ಗೌರ್ಮೆಂಟ್ ಏನು ಮಕ್ಕೊಂದೈತ್ರಿ, ಯಾರು ಕೇಳಂಗಿಲ್ಲ. ಏನೈತ್ರಿ ಇದು? ಹಾಂ, ಎಲ್ಲ ಇಲ್ಲಿಗಲ್. ಯಾಕೆ ಬ್ಯಾನ್ ಮಾಡಂಗಿಲ್ಲ? ಈಗ ಇವತ್ತು ನಮ್ಮ ಹುಡುಗ ಆಗೈತಿ, ನಾಳೆಗೆ ಬೇರೆದವ್ರದ್ದು ಆಗ್ತೈತಿ. ಎಷ್ಟು ಮಂದಿಗೆ ಸುಟ್ಟಿದ್ರೆ ಇದು 4 ಮಂದಿಗೆ ಸುಟ್ಟೈತ್ರಿ. 2 ಮಂದಿ ಸೀರಿಯಸ್ ಅದಾರ. ಒಬ್ಬ ನಮ್ಮ ಹುಡುಗ ಸತ್ತಾನ್ರಿ. ಇನ್ನೊಬ್ಬ ಸೀರಿಯಸ್ ಅದ. ಹಾಂ, ಇನ್ನೊಬ್ಬ ಔರಂಗಾಬಾದ್ನಾಗ ಅದಾನ್ರಿ. ಅವ ಯಾವ ಗ್ಯಾಸ್ ನಡೀತಾನ, ಅವ್ನ ತಂಗಿ ಮಗನೇ ಅದಾನ್ರಿ. ಅವ್ನಿಗೆ ಟ್ರೀಟ್ಮೆಂಟ್ ಅವರೇ ಕೊಡ್ಲಾಗತ್ತಾರ. ಗ್ಯಾಸ್ ನಡೆಸೋದೇ ಇರಲಿ ಇಲ್ಲಿ ಅಬೂಬಕರ್ ಐತ್ರಿ, ಅಬೂಬಕರ್ ಅಂಬಾರ್ಖಾನೆ. ನನಗೂ ಶುಗರ್ ಐತ್ರಿ. ನಾನು ಇನ್ನತನ ಊಟ ಮಾಡಲ ಮಾತು ಇದು ಬರ್ಲಾಗತ್ತಾವ. ಏನಾಗ್ಬೇಕಂತೀರಿ ಈಗ? DC ಆಫೀಸ್ದಾಗ ಇಲ್ಲಿ ಬಂದು ನಮ್ಮ ನ್ಯಾಯ ಬೇಕು. ಇವ್ರು ಯಾರು ಅದಾರ? ಇವಂದು ಅಪ್ಪನಿಗೆ ಶುಗರ್ ಐತ್ರಿ, ಹಾರ್ಟ್ ಪ್ರಾಬ್ಲಮ್ ಐತಿ, ಕಾಲು ಎಲ್ಲ ಉಬ್ಬ್ಯಾವ್ರಿ. ಅವ್ನಿಗೂ ದುಡಿಲಾಕ ದುಡ್ಯಾವ ಇವನೇ. ಮನೆ ಸಂಸಾರ ಹ್ಯಾಂಗೆ ನಡಿಬೇಕು ಮುಂದೆ? ಪರಿಹಾರ ಬೇಕು ನಮ್ಗೆ. ನಂದು ಹೆಸರು ತನ್ವೀರ್ ಇನಾಮ್ದಾರ್. ಅಕ್ರಮ ಗ್ಯಾಸ್ ಬಳಕೆಯಿಂದ ಬಸ್ಟ್ ಆಗಿ ಇವತ್ತು ಒಂದು ಪ್ರಾಣಹಾನಿ ಆಗಿರ್ತಕ್ಕಂಥ ಒಂದು ಘಟನೆ. ಈ ಕುರಿತಾಗಿ ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಸುಮಾರು ಸಲ DC ಅವರಿಗಾಗಲಿ ಮಹಾನಗರ ಪಾಲಿಕೆ ಆಗಲಿ ನಾವು ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳದೇ ಇರೋದು ಈ ಭ್ರಷ್ಟ ಅಧಿಕಾರಿಗಳ ಒಂದು ವರ್ತನೆ ಅಂತ ತಕ್ಷಣ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇದೊಂದು ಲೂಸ್ ಸರ್ಕಾರ, ಇವರು ಲೂಸ್ ಅಧಿಕಾರಿಗಳು. ಈ ವಿಷಯವಾಗಿ ಸಾಕಷ್ಟು ಸಲ ನಾವು ಜಯ ಕರ್ನಾಟಕ ಸಂಘಟನೆ ರ್ಯಾಲಿ ತೊಗೊಂಡು ಬಂದಿಸಿಂದ ಇವರಿಗೆ ನಾವು ಇದು ಕೊಟ್ಟೆವು, ಮನವಿ ಕೊಟ್ಟರು ಸಹಿತ. ಮನವಿ ಬಗ್ಗೆ ನಾವು ಕೇಳಿದ್ರು ಸಹಿತ ಇವರು ಯಾವುದೇ ಕಿವಿಗೆ ಹಾಕೊಳ್ಳಾರದೆ ಇವತ್ತು ಮಾಡಿರ್ತಕ್ಕಂಥ ಒಂದು ಅನಾಹುತ ಏನೈತಲ್ಲ, ಇದೊಂದು ಘೋರ ಕೃತ್ಯ. ಇದು ಸರ್ಕಾರನೇ ಹೊಣೆ ತಗೋಬೇಕು. ಅಧಿಕಾರಿಗಳನ್ನು, ಇವ್ರು ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಇವತ್ತಲೇ ಅಮಾನತುಗೊಳಿಸಿ ಇವ್ರನ್ನ ವಿಚಾರಣೆಗೆ ಪಡಿಸ್ಕೋಬೇಕು. ಇದು ಪಡಿಸದೆ ಹೋದರೆ ರಾಜ್ಯಾದ್ಯಂತ ಹೋರಾಟ ಮಾಡುವಂಥ ಪ್ರಸಂಗ ಎದುರಾಕೈತಿ ಅಂತಕ್ಕಂಥದ್ದು ಅಧಿಕಾರಿಗಳು ಇವತ್ತು ಕಿವಿ ಮೇಲೆ ಹಾಕೋಬೇಕು. ಸರ್ಕಾರ ಕೂಡ ಗಣನೆಗೆ ತೊಗೊಳಂಗಿಲ್ಲ ಅಂದ್ರೆ ಏನು ಮಾಡ್ತಾರೆ ಇವರು ಅಧಿಕಾರಿಗಳು? ಕತ್ತಿ ಕಾಯ್ತಾರೆ, ಬರೀ ಲಂಚ ತೊಗೊಳ್ಳೋದು, ಅವ್ರ ಕಡೆ ಮಂತ್ಲಿ ತೊಗೊಳ್ಳೋದು ಬಿಟ್ಟು ಇವೆಲ್ಲ ಗ್ಯಾಸ್ಗಳನ್ನ ನೋಡ್ರಿ. ನಾವು ವಿಡಿಯೋ ಸಮೇತ ಅವ್ರ ಮುಂದೆ ಒಯ್ದಿಟ್ಟರು ಸಹಿತ ಇಲ್ಲಿವರೆಗೂ ಕ್ರಮ ತೊಗೊಂಡಿಲ್ಲ. ಬೆಳಿಗ್ಗೆ ರೇಡ್ ಮಾಡೋದು, ಸಾಯಂಕಾಲ ಮತ್ತು ಅವರಿಗೆ ಮಾಡೋಕ್ಕೆ ಹೇಳಿಬಿಡೋದು. ಇದು ಎಂಥ ಕೆಲಸ ರೀ ಇದು? ಆ ಬಡ ಜನರಿಗೆ ಈ ಏನು ಇವತ್ತು ಸಬ್ಸಿಡಿ ಕೊಟ್ಟಿರ್ತಕ್ಕಂಥ ಗ್ಯಾಸನ್ನು ಇವತ್ತು ಆಟೋಗಳಿಗೆ ತುಂಬಿಸುವಂಥ ಅಕ್ರಮದಂಧೆ ಇವತ್ತೇನು ನಡೆದಿದೆ ಬಿಜಾಪುರದಾಗ, ಇದು ಹೇರಳವಾಗಿ ನಡೆದಿದೆ. 1-2 ಇಲ್ಲ, ಪ್ರತಿ ಓಣಿಗೆ ಒಂದೊಂದು ಅಂಗಡಿ ಮಾಡ್ಯಾರ. ಇವ್ರು ಯಾಕೆ ಲಕ್ಷ ಇಟ್ಟಿಲ್ಲ? ಮತ್ತು ಎಲ್ಲಿದ್ದು ಬರ್ತೈತೆ ಅದು ಗ್ಯಾಸ? ಅದನ್ನು ವಿಚಾರ ಮಾಡೋಕತ್ತಿಲ್ಲ. ಅಧಿಕಾರಿಗಳು ನಿದ್ದೆ ಮಾಡಕತ್ಯಾರ, ಕತ್ತಿ ಕಾಯ್ಲಾಕತ್ಯಾರ. ಯಾಕಿದು? ಪೊಲೀಸ್ ವ್ಯವಸ್ಥೆನೂ ಸರಿ ಇಲ್ಲ, ಆಮೇಲೆ ಈ ಜಿಲ್ಲಾ ಆಡಳಿತದ ವ್ಯವಸ್ಥೆನೂ ಸರಿ ಇಲ್ಲ. ಇಂಥ ಒಂದು ಭ್ರಷ್ಟ ಸರ್ಕಾರ, ಭ್ರಷ್ಟ ಅಧಿಕಾರಿಗಳನ್ನ ಹೊಂದಿ ಇವತ್ತು ಪಾಪ ಬಡ ಅಮಾಯಕ ಸಲ್ಮಾನ್ ಇನಾಮ್ದಾರ್ ಅನ್ನುವಂಥ ಒಬ್ಬ
ವ್ಯಕ್ತಿ ಇವತ್ತೇನು ಪೇಂಟ್ರ್ ಕೆಲಸ ಮಾಡ್ತಿದ್ದ, ಆ ಪೇಂಟ್ರ್ ಕೆಲಸ ಮಾಡುವಂಥ ಒಬ್ಬ ಬಡ ವ್ಯಕ್ತಿಯ ಪ್ರಾಣ ಇವತ್ತು ಹಾನಿಯಾಗೈತಿ. ಯಾರು ಜವಾಬ್ದಾರಿ ತಗೋತಾರೆ ಇದನ್ನು? ಸಂಘಟನೆಗಳು ಸಮಾಜದ ಒಳಿತನ್ನು ಬಯಸ್ತಿರ್ತಾವೆ. ಆ ವಿಚಾರವಾಗಿ ಮನವಿ ಕೊಟ್ಟರು ಸಹಿತ ಆ ಮನವಿಗೆ ಕೇರ್ಲೆಸ್ ಮಾಡ್ತಾರೆ ಇವರು. ಕೇವಲ ರಾಜಕಾರಣಿಗಳು ಬಂದ್ರೆ ಅಷ್ಟೇ ಎದ್ದು ನಿಂದಿರುವಂಥ ಕೆಲಸ ಇವತ್ತು ಭ್ರಷ್ಟ ಅಧಿಕಾರಿಗಳಿಗೆ ಅಂತೇಳಿ ಆಗೈತಿ. ಇವತ್ತು ನಾವು ಬಿಡುವುದಿಲ್ಲ. ಇವತ್ತು ಪ್ರಾಣ ಇನ್ನೂ 10 ಪ್ರಾಣ ಹೋಗಲಿ, ಆದರೆ ಇದನ್ನು ನಾವು ದಂಡಿಗೆ ಹಚ್ಚುತ್ತಾನೆ ಬಿಡೋಂಗಿಲ್ಲ. ಜೈ ಕರ್ನಾಟಕ ಸಂಘಟನೆ ಆಗಲಿ, ಇನ್ನೂ ಪ್ರಗತಿಪರ ಎಲ್ಲ ಸಂಘಟನೆಗಳ ಕೂಡಿಕಿಸಿಂದ ಆ ಬಡ ವ್ಯಕ್ತಿಗೆ ನ್ಯಾಯ ಕೊಡಿಸೋರಿಗೆ ನಾವು ಬಿಡುವುದಿಲ್ಲ. DC ಅವ್ರು ಬರಬೇಕು, ಇದಕ್ಕೆ ಪರಿಹಾರ ಕೊಡಬೇಕು. DC ಅವ್ರು ಬರದೇ ಇದ್ರೆ ನಾವು ಬಿಡೋಂಗಿಲ್ಲ. ಉಗ್ರವಾದಂಥ ಹೋರಾಟವನ್ನು ನಾವು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳ ಬಯಸ್ತೀನಿ. ಈಗಾಗಲೇ ನಾವು ಪೊಲೀಸರಿಗೆ ಸಹಿತ ಎಚ್ಚರಿಕೆ ಕೊಟ್ಟಿದ್ದೆವು. ಈಗ ನಡೆದೈತೆ ಅಂತೇಳಿ DC ಅವರಿಗೆ ಮನವಿ ಕೊಟ್ಟ ನಂತರ ಅವರು ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸಿ ಏನು ರಿಪೋರ್ಟ್ ತೊಗೊಂಡ್ರವರು? ಏನೂ ತೊಗೊಂಡಿಲ್ಲ. ನಮ್ಮಂತೆಲ್ಲ ದಾಖಲೆಗಳದಾವ. ಇಲ್ಲಿವರೆಗೂ ಕ್ರಮ ತೊಗೊಂಡಿಲ್ಲ. ಒಬ್ಬರನ್ನ ಅರೆಸ್ಟ್ ಮಾಡಿ ಕೇಸ್ ಹಾಕಿಲ್ಲ. ಏನಿದ್ರ ವ್ಯವಸ್ಥೆ? ಯಾವ ವ್ಯವಸ್ಥೆ ಇದು? ಇದು ಹಲ್ಕಾ ವ್ಯವಸ್ಥೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಬ್ಬ ಬಡ ಹುಡುಗನ ಪ್ರಾಣ ಹೋಗೈತಿ ಇವತ್ತು. ಎದರದಿಂದ? ಅಕ್ರಮ ಗ್ಯಾಸ್ ಸ್ಫೋಟದಿಂದ. ಯಾವ ರೀತಿ ಆಯ್ತದು? ಪ್ರತಿ ಓಣಿಗೊಂದು ಅಕ್ರಮ ಅಂಗಡಿಗಳನ್ನು ತೆರೆದಾರ. ಇದನ್ನು ನೋಡೋಕ್ಕಾಗೋದಿಲ್ಲ ಇವರಿಗೆ? ಕಣ್ಣಿಲ್ಲ? ಸರ್ಕಾರದ ಸಂಬಳ ತಗೊಂಡು ಹೋಗಿ ಇಂಥ ಭ್ರಷ್ಟ ಕೆಲಸ ಮಾಡ್ತಾರೆ, ಗೊತ್ತಾಗೋದಿಲ್ಲ? ಯಾಕೆ ಮಾಡ್ಬೇಕಿದ್ದೀನಿಲ್ಲ? ಇದಕ್ಕೆ ತಕ್ಕ ಏನು ಅವನಿಗೆ ಪರಿಹಾರ ಕೊಡಬೇಕು. ಈ ವ್ಯವಸ್ಥೆ ಇಲ್ಲಿಗೆ ಬಂದಾಗಬೇಕು. ಮುಂದೆ ಅಕಸ್ಮಾತ್ ಆದರೆ ಇಡೀ ಸರ್ಕಾರ, ಇಡೀ ರಾಜ್ಯ ತುಂಬ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಜೈ ಕರ್ನಾಟಕ ಸಂಘಟನೆಯಿಂದ ಹೇಳ್ತಾ ಇದ್ದೀನಿ. ಸಂಗಮೇಶ್ ದಾಶಾಳ್ಗೌಡ್ರು ಅಂತೇಳಿ, ಜೈ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರು.